ಈ ಪರಿ ಜನಸಾಗರ ನೋಡಿ ಇದ್ಯಾವುದೋ ರಾಜಕೀಯ ಸಮಾವೇಶ ಅನ್ಕೊಂಡ್ರ ಅಥವಾ ಸಮುದಾಯದ ಸಮಾವೇಶ ಅಂದ್ಕೊಂಡ್ರ? ಈ ರೀತಿ ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಯಾಕಂದ್ರೆ ಇವರೆಲ್ಲ ಮಣ್ಣಿನ ಋಣ ತೀರಿಸಲು ದೇಶದ ಬೆನ್ನೆಲುಬು ಎನಿಸಿಕೊಂಡಿರುವ ಅನ್ನದಾತರು. ರೈತರ ಹಿತಾಸಕ್ತಿ ಕಾಪಾಡಲು ಒಂದುಗೂಡಿರುವ ಹೆಮ್ಮೆಯ ಮಣ್ಣಿನ ಮಕ್ಕಳು. ಇದು ಸೇವೆ ಅಲ್ಲ, ನನ್ನ ಕರ್ತವ್ಯ ಅಂತ ಮಣ್ಣಿನ ಮಕ್ಕಳಿಗಾಗಿ ಯಾವುದೇ ಉದ್ದೇಶ ಇಟ್ಟುಕೊಳ್ಳದೆ ಹಗಲು ಇರುಳು ಶ್ರಮಿಸುತ್ತಿರುವ ಭೂಮಿಪುತ್ರ ಚಂದನ್ ಗೌಡ ಅವರ ಕೈ ಬಲಪಡಿಸಲು ಸ್ವಯಂ ಪ್ರೇರಿತರಾಗಿ ಆಗಮಿಸಿರುವ ಭೂತಾಯಿ ಮಕ್ಕಳು. ರೈತ ರೈತ ಅನ್ನ ಕೊಡುವ ದಾತ. ಭೂಮಿಪುತ್ರನ ನಿಸ್ವಾರ್ಥ ಸೇವೆಗೆ ಕೋಟಿ ಕೋಟಿ ನಮಸ್ಕಾರ. ರೈತ ಕಲ್ಯಾಣ ಸಂಘಕ್ಕೆ ಸೇರಲು ಹರಿದು ಬಂದ ರೈತ ಸಾಗರ. ವೀಕ್ಷಕರೇ, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕರಾದ ಭೂಮಿಪುತ್ರ ಸಿ ಚಂದನ್ ಗೌಡ ಅವರ ಬಗ್ಗೆ ನಿಮಗೆ ಹೊಸದಾಗಿ ಹೇಳಿಕೊಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಅವರು ಏನು, ಅವರ ನಿಸ್ವಾರ್ಥ ಸೇವೆ ಎಂಥದ್ದು ಅಂತ ನಿಮಗೆ ಗೊತ್ತೇ ಇದೆ. ಇನ್ನು ರೈತ ಸೇನಾನಿಗಳ ಬಗ್ಗೆ ಹೆಚ್ಚಾಗಿ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಅನ್ನದಾತ ಎಲ್ಲಿ ಸಂಕಷ್ಟಕ್ಕೆ ಸಿಲುಕಿರುತ್ತಾನೋ ಅಲ್ಲಿ ಹಾಜರಿರ್ತಾರೆ. ಅವರಿಗೆ ಧೈರ್ಯ ತುಂಬುತ್ತಾರೆ, ನಾವಿದ್ದೀವಿ ಅಂತ ವಿಶ್ವಾಸ ತುಂಬುತ್ತಾರೆ. ಹೀಗಾಗಿ ರೈತ ಕಲ್ಯಾಣ ಸಂಘದ ತತ್ವ ಸಿದ್ಧಾಂತ ಒಪ್ಪಿ ಸ್ವಯಂ ಪ್ರೇರಿತರಾಗಿ ಸೇರಲು ಅನೇಕ ಹಳ್ಳಿಗಳ ರೈತರು ಮುಂದೆ ಬರ್ತಿದ್ದಾರೆ. ರೈತ ಕಲ್ಯಾಣ ಸಂಘದ ತತ್ವ ಸಿದ್ಧಾಂತ ಒಪ್ಪಿ ಬಂದ ನೂರಾರು ರೈತರು. ಸ್ವಯಂ ಪ್ರೇರಿತರಾಗಿ ಸೇರ್ಪಡೆಗೊಂಡ 50ಕ್ಕೂ ಹೆಚ್ಚು ಗ್ರಾಮಗಳ ಅನ್ನದಾತರು. ಎಸ್, ರೈತ ಕಲ್ಯಾಣ ಸಂಘದ ಸಿದ್ಧಾಂತ ಒಪ್ಪಿ ಸಹಸ್ರಾರು ರೈತರು ಸಂಘಕ್ಕೆ ಸೇರ್ಪಡೆಗೊಳ್ಳಲು ಮುಂದೆ ಬರ್ತಿದ್ದಾರೆ. ಇವತ್ತು ಕೂಡ ನೂರಾರು ರೈತರು ಸ್ವಯಂ ಪ್ರೇರಿತವಾಗಿ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಯಾದರು. HD ಕೋಟೆ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೈರಿಗೆ, ಮಠಕೆರೆ, ಮಾದಾಪುರ, ಕೋಳ್ಗಾಲ, ಚಿಕ್ಕಕೆರೆಯೂರು, ಹಿರನಂದಿ, ಪುರ, ಸಿದ್ದಯ್ಯನಹುಂಡಿ, ನೇರಳೆ, ಬಿ ನೂರ್ಲಕುಪ್ಪೆ, ಜಕ್ಹಳ್ಳಿ, ತೊರಳ್ಳಿ, ಕಲ್ಲಟ್ಟಿ, ಮೇಟೆಕುಪ್ಪೆ ಸೇರಿದಂತೆ 50ಕ್ಕೂ ಹೆಚ್ಚು ಗ್ರಾಮಗಳ ನೂರಾರು ರೈತರು ಸ್ವಯಂ ಪ್ರೇರಿತರಾಗಿ ಭೂಮಿಪುತ್ರ ಚಂದನ್ ಗೌಡ ಸಮ್ಮುಖದಲ್ಲಿ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಯಾದರು. ರೈತ ಕಲ್ಯಾಣ ಸಂಘದ ತತ್ವ ಸಿದ್ಧಾಂತಕ್ಕೆ ಎಂದಿಗೂ ಬದ್ಧ. ಅನ್ನದಾತನ ಹಿತ ಕಾಯಲು ನೂರಾರು ರೈತರು ಒಕ್ಕೊರಲ ಶಪಥ. ಭೂತಾಯಿಗೆ ನಮಿಸಿ ಜ್ಯೋತಿ ಬೆಳಗುವ ಮೂಲಕ ಭೂಮಿಪುತ್ರ ಚಂದನ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಭೂಮಿಪುತ್ರ ಚಂದನ್ ಗೌಡ, ನಾನು ರೈತನಲ್ಲ, ಇದನ್ನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಕೊರೋನಾ ಟೈಮ್ನಲ್ಲಿ ಆದ ಕೆಲ ಘಟನೆಗಳಿಂದ ಭೂತಾಯಿಯ ಋಣ ತೀರಿಸಲು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ನಾನು ಯಾರ ಸೇವೆಯೂ ಮಾಡಲು ಬಂದಿಲ್ಲ, ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ ಅಂತ ಹೇಳಿದರು. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಧೈರ್ಯಂ ಸರ್ವತ್ರ ಸಾಧನಂ. ಇವತ್ತಿಗೂ ಊಹಿಸ್ಲಿಕ್ಕಾಗದಿರತಕ್ಕಂಥ, ಇನ್ನು ಕೇವಲ 4-5 ವರ್ಷಗಳಲ್ಲಿ ಊಹಿಸ್ಲಿಕ್ಕಾಗದಿರತಕ್ಕಂಥ ಗೌರವಪೂರ್ವಕವಾದಂಥ ಕ್ಷೇತ್ರ ಏನಾದ್ರು ಈ ಭೂಮಿ ಮೇಲೆ ಉಳಿಯುತ್ತೆ, ಜೀವಂತವಾಗಿ ಬದುಕುತ್ತೆ ಅಂದ್ರೆ ಅದು ಕೃಷಿ 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 ಅಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನ್ ನಮ್ಮ ರೈತ ಕೆಳಗಿದ್ದಾನೆ, ವಿತಿನ್ 2-3 ಇಯರ್ಸ್ ಅಲ್ಲಿ ಅದೇ ನನ್ನ ರೈತ ಮೇಲ್ಮಟ್ಟಕ್ಕೆ ಬಂದು ನಿಂತು ಅವನು ಕೂಡ ಸಮಾಜದಲ್ಲಿ ಗೌರವಿತವಾಗಿ ಬದುಕುವಂತ ಒಂದಷ್ಟು ದಿನಗಳು ಬಹಳ ಹತ್ರದಲ್ಲಿದೆ. ಆ ದಿನಗಳನ್ನ ನೀವೇನಾದ್ರೂ ಅನುಭವಿಸ್ಬೇಕು, ಆ ದಿನಗಳನ್ನ ನೀವೆಲ್ಲರೂ ನೋಡ್ಬೇಕು ಅಂದ್ರೆ ನಿಮ್ ಕಾಲಡಿಲಿರತಕ್ಕಂಥ ಭವ್ಯವಾದ ಸಂಪತ್ತು ಆ ಮಣ್ಣನ್ನ ಕಾಪಾಡ್ಕೊಳ್ಳಿ. ಯಾರು ಕೂಡ ಜಮೀನನ್ನ ಕಳ್ಕೋಬೇಡಿ, ಜಮೀನುಗಳನ್ನ ಉಳಿಸ್ಕೊಳ್ಳಿ. ನಿಜಕ್ಕೂ ಊಹಿಸ್ಲಿಕ್ಕೆ ಆಗದಿರತಕ್ಕಂಥ ಬದುಕು ನನ್ನ ರೈತರಾಗುವಂತ ದಿನ ಎಲ್ಲ ಬಹಳ ಹತ್ರದಲ್ಲಿದೆ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ನಮ್ಮನ್ನ ಹರಸಿ ಪೋಷಿಸಿ ಆಶೀರ್ವದಿಸಿ ಇವತ್ತು ಈ ಮಟ್ಟಕ್ಕೆ ತಂದು ನಮ್ಮನ್ನ ನಿಲ್ಲಿಸಿದಂತ
ಸಕಲ ಎಲ್ಲ ಸಮಸ್ತ ರೈತ ಬಾಂಧವರ ಪಾದಚರಣ ಕಮಲಗಳಿಗೆ ನಮಸ್ತಾ. ಹಾಗೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕೂಡ ಗೌರವಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಮಸ್ತಾ. ಹಾಗೆ ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಂತು ಈ ಒಂದು ಮಟ್ಟಕ್ಕೆ ಹೆದ್ದಾರಿಯತ್ತ ಒಂದು ಸಣ್ಣ ಮಗುವಾಗಿ ಹುಟ್ಟಿದಂತ ರೈತ ಕಲ್ಯಾಣ ಇವತ್ತು ಈ ಮಟ್ಟಕ್ಕೆ ಎಚಡಿಕೋಟೆ ಮತ್ತು ವನಸಿರಿನಾಡು ಜಲಸಿರಿನಾಡಿನ ಪ್ರತಿ ಮನೆಗೂ ಇವತ್ತು ಈ ವಿಚಾರವನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಸಹಕರಿಸಿದಂತ ನನ್ನ ಎಲ್ಲ ರೈತ ಬಾಂಧವರ ಕುಟುಂಬದವರಿಗೂ ಹಾಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಿಮಗೆ ನಾನು ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಾನು. ಹಾಗಾಗಿ ನಿಮ್ಮ ಆಶೀರ್ವಾದ ಈ ಮುಂದಿನ ದಿನ ನಮ್ಮ ಮೇಲೆ ಇರಲಿ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಆಗ್ಲೇ ಹೇಳಿದ್ವಿ, ಕೃಷಿ ಉದ್ದಿಮೆ ಆಗ್ಬೇಕು, ರೈತನು ಉದ್ದಿಮೆದಾರ ಆಗಿ ಬದುಕಬೇಕು, ರೈತನು ಕೂಡ ಸಿರಿವಂತರ ಸಾಲಿನಲ್ಲಿ ನಿಲ್ಲಬೇಕು ಅನ್ನೋ ಒಂದಷ್ಟು ಸಿದ್ಧಾಂತ ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ರೈತ ಕಲ್ಯಾಣ ಹುಟ್ಟಿದೆ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಮನ್ಸಾರೆ ಎಲ್ಲ ಹೃದಯಪೂರ್ವಕವಾಗಿ ಹೇಳ್ತೀನಿ, ನಾನೇನಾದ್ರೂ ಇನ್ನು ಮುಂದಿನ ದಿನದಲ್ಲಿ ಬದುಕಿದ್ರೆ ಈ ದೇಹ ಈ ನನ್ನ ತಾಯಿಗೆ ಈ ಪ್ರಾಣ ಏನೇ ಇದ್ರು ನನ್ನ ರೈತರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಹೇಳ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ರಾಜ್ಯದ 42 ಇಲಾಖೆಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಎಂತ ಪರಿಸ್ಥಿತಿಯಲ್ಲೂ ನನ್ನ ಅನ್ನದಾತನಿಗೆ ಅನ್ಯಾಯ ಆಗಿದೆ, ಅನ್ನದಾತನಿಗೆ ತೊಂದರೆ ಆಗ್ತಿದೆ ಅಂದ್ರೆ ಆ ಕ್ಷಣದಲ್ಲಿ ನೀವು ದೇಶಕ್ಕೆ ಬೆನ್ನೆಲುಬು, ನಿಮ್ಮ ಬೆನ್ನೆಲುಬಾಗಿ, ನಿಮ್ಮ ಅಣ್ಣ ತಮ್ಮನಾಗಿ, ನಿಮ್ಮ ಮನೆಯ ಮಗನಾಗಿ ನಿಮ್ಮೊಂದಿಗೆ ನಾನು ಕೂಡ ಇದ್ದೇನೆ ಎಂಬ ಧೈರ್ಯವನ್ನು ಈ ಸಂದರ್ಭದಲ್ಲಿ ತುಂಬಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರ್ಲಿ. ಊಹಿಸ್ಲಿಕ್ಕೂ ಆಗ್ತಿರತಕ್ಕಂಥ ಒಳ್ಳೆಯ ದಿನಗಳನ್ನ ನಾವೆಲ್ಲರೂ ಪ್ರೀತಿಯಿಂದ ಜೊತೆಲಿ ಸಾಗಿ ನೋಡೋಣ ಅಂತ ಹೇಳ್ತಾ ಇವತ್ತು ನಾನು ಇನ್ನೊಂದು ಮಾತು ಹೇಳೋದ್ ಮರ್ತೆ ಹೇಳಲೇಬೇಕಾಗತ್ತೆ. ನಾನಂತೂ ರೈತ ಅಲ್ಲ, ನನಗೆ ಈ ಮಣ್ಣು ಗೊತ್ತಿಲ್ಲ, ಈ ಬೆಳೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಓಪನ್ ಆಗೇ ಹೇಳ್ತೇನೆ, ಯಾಕೆಂದ್ರೆ ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ, ಯಾವುದೇ ಅಪೇಕ್ಷೆ ಯಾವುದೇ ಆಸೆ ಇಲ್ಲದೆ ಬಂದಂಥ ವ್ಯಕ್ತಿ. ಸಾಕಷ್ಟು ಭಗವಂತ ನನಗೆ ಕೊಟ್ಟಿದ್ದಾನೆ. ನನ್ನಲ್ಲಾದ ಬದಲಾವಣೆ, ಕೊರೋನಾದಲ್ಲಿ ಆದಂಥ ಬದಲಾವಣೆ ಇವತ್ತು ನಾನು ಈ ತಾಯಿಯ ರಕ್ಷಣೆಗೆ ಬಂದು ನಿಂತಿದ್ದೀನಿ. ಯಾಕೆಂದ್ರೆ ನನಗೆ ಅನ್ನ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ನಾನು ಮಾಡ್ತಿದ್ದ ಉದ್ದಿಮೆ ಆ ಮಣ್ಣಿಗೆ ಬೆಲೆ ಕೊಟ್ಟು ಮಾರ್ತಿದ್ದವನು ನಾನು. ಹಾಗಾಗಿ ಇವತ್ತು ಅದನ್ನ ಬಿಟ್ಟು ದಿನದ 24 ಗಂಟೆಲೂ ಕೂಡ ನನಗೆ 3 ಹೊತ್ತು ಏನು ಅನ್ನ ಕೊಟ್ಟಿದ್ದೀರಿ ನೀವು, ದಿನಕ್ಕೆ ತಿಂಗಳಿಗೆ 90 ಹೊತ್ತು ಅನ್ನ ಕೊಟ್ಟಿದ್ದೀರಿ, ವರ್ಷಕ್ಕೆ 1080 ತುತ್ತು ಅನ್ನವನ್ನ ಕೊಟ್ಟಿದ್ದೀರಲ್ಲ, ಆ ಅನ್ನದ ಋಣ ತೀರ್ಸದ ಸಲುವಾಗಿ ನಾನು ಇಲ್ಲಿ ಬಂದಿದ್ದೀನೋ ವಿನಃ ನಾವು ನೋಡಿದ್ರೆ ಬೇರೆ ತರ ಕಾಣ್ತೀವಿ. ಹಾಗಾಗಿ ಯಾವುದೇ ಅಪೇಕ್ಷೆ ಆಗಲಿ, ಯಾವುದೇ ಆಸೆ ಆಗಲಿ, ಯಾವುದೇ ಆಕಾಂಕ್ಷೆ ಇಲ್ಲದೆ ನಾನು ಸೇವೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಮಾಧ್ಯಮ ಮಿತ್ರರು ಇಲ್ಲೇ ಇದ್ದಾರೆ, ಇದು ಸೇವೆ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆ. ಈ ಮಣ್ಣಲ್ಲಿ ಹುಟ್ಟಿದೀನಿ, ಈ ಮಣ್ಣಿನ ಋಣ ತೀರ್ಸ್ಲಿಕ್ಕೆ ಬಂದಿದ್ದೀನಿ. ಅನ್ನ ಕೊಟ್ಟಿದ್ದೀನಿ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯ ಅನ್ನದ ಋಣವನ್ನ ತೀರ್ಸ್ಲಿಕ್ಕೆ ನಿಮ್ ಬಳಿ ಬಂದಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಜೊತೆಗೆ ತಾಯಿ ಚಿಕ್ಕಮ್ಮ ದೇವಿಯಿಂದ ಪ್ರಾರಂಭವಾದ ಈ ಪಯಣ, ಆ ತಾಯಿ ಆಶೀರ್ವಾದ ಇದ್ರೆ ಮುಂದೊಂದಿನ ಇಡೀ ರಾಜ್ಯವೇ ತಿರುಗಿ ನೋಡುವಂತ ನಿಟ್ಟಿನಲ್ಲಿ ಈ ನನ್ನ ತಾಲೂಕು ಅಥವಾ ಈ ನನ್ನ ಪುಣ್ಯಭೂಮಿ ಮಾಡಬೇಕು ಅಂತೇಳಿ ನಾನು ಪಣ ತೊಟ್ಟು ನಿಂತಿದ್ದೀವಿ. ರೈತ ಕಲ್ಯಾಣ ಸಂಘದ ಪದಾಧಿಕಾರಿಗಳ ಪುನರ್ರಚನೆ. ಹೊಸದಾಗಿ ಸೇರಿರುವ ಸಂಘದಲ್ಲಿ ಹೊಸ ಹೊಣೆ. ಇನ್ನು ಸಂಘದ ಅಲಿಖಿತ ನಿಯಮದಂತೆ 3 ವರ್ಷ ಅವಧಿ ಮುಗಿದ ಹಿನ್ನೆಲೆ ಹೊಸ ಪದಾಧಿಕಾರಿಗಳಿಗೆ ಸಂಘದ ಜವಾಬ್ದಾರಿ ನೀಡಲಾಯಿತು. ಕೆಲವರನ್ನ ಅದೇ ಹುದ್ದೆಯಲ್ಲಿ ಮುಂದುವರಿಸಿದ್ರೆ ಮತ್ತೆ ಕೆಲವರಿಗೆ ಹೊಸ ಜವಾಬ್ದಾರಿ ನೀಡಲಾಯಿತು. ಬಳಿಕ 50ಕ್ಕೂ ಹೆಚ್ಚು ಗ್ರಾಮಗಳ 100 ರೈತರು ಸಂಘಕ್ಕೆ ಸೇರ್ಪಡೆಯಾದರು. ಸ್ವಯಂ ಪ್ರೇರಿತರಾಗಿ ಸಂಘಕ್ಕೆ ಬಂದ ರೈತರನ್ನ ಚಂದನ್ ಗೌಡ ಅವರು ಹಸಿರು ಶಾಲು ಹೊದಿಸಿ ಆತ್ಮೀಯವಾಗಿ ಸಂಘಕ್ಕೆ ಬರಮಾಡಿಕೊಂಡ್ರು. ನೇರಳೆ ಗ್ರಾಮದ ಜನಾರ್ದನ್ ರವರು, ಮಾದಾಪುರದ ನಟರಾಜರವರು, ಹೇರ್ಗಳಿ ಸುರೇಶ್ ರವರು, ಗಂಗಾಧರ್ ಅವರು ಗೌರವಾಧ್ಯಕ್ಷರು, ನಂದೀಶ್ ಎನ್, ರವಿನಂದನ್ ಉಪಾಧ್ಯಕ್ಷರು, ಶಂಕಳ್ಳಿ ಗ್ರಾಮದ ಅಧ್ಯಕ್ಷರಾಗಿ ಟಿ ಗಿರಿನಾಯ್ಕರವರು, ಉಪಾಧ್ಯಕ್ಷರಾಗಿ ದೇವನಾಯ್ಕರವರು, ಗೌರವಾಧ್ಯಕ್ಷರಾಗಿ ನಾಗನಾಯ್ಕರವರು, ಆಗತೂರು ಗ್ರಾಮ ಘಟಕದ ಎಂ ಮಹಾದೇವನಾಯ್ಕರವರು, ಎನ್ ನಾಗರಾಜ್ರವರು, ಸಣ್ಣಗಂಡ ನಾಯ್ಕರವರು,
ಅಂಜಿಪುರ ಗ್ರಾಮದ ಅಧ್ಯಕ್ಷರಾಗಿ ಮಹೇಶ್ ರವರು, ಉಪಾಧ್ಯಕ್ಷರಾಗಿ ಮಹಾದೇವರಪ್ಪರವರು. ಅಂಜಿಪುರದ ಮಹೇಶ್ ಹಾಗೂ ಮಹಾದೇವಪ್ಪರವರು. ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದೆ, ಆದರೆ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ ಅಂದರೆ ಇದು ನನ್ನ ತಂದೆ ತಾಯಿ ಮಾಡಿದ ಪುಣ್ಯದ ಫಲವೋ, ನಾನು ನಡ್ಕೊಂಡು ಬಂದ ಒಳ್ಳೆತನನೋ, ನಮ್ಮ ಮನೆ ದೇವರ ಆಶೀರ್ವಾದನೇನೋ ಇವತ್ತು ನಿಮ್ಮೆಲ್ಲರ ಪ್ರೀತಿಗೆ ರೈತ ಕಲ್ಯಾಣ ಪಾತ್ರವಾಗಿದೆ. ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ, ಸಾಧ್ಯವಾದರೆ ಒಳ್ಳೇದು ಮಾಡೋಣ, ಇನ್ನೊಬ್ಬರ ಬದುಕಿಗಾಗಿ ನಾವು ನಿಲ್ಲೋಣ. ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿ ಅಥವಾ ಇನ್ನೊಬ್ಬರ ಬದುಕಿಗೆ ಕೆಡುಕು ಮಾಡುವಂಥ ನಿಟ್ಟಿನಲ್ಲಿ ರೈತ ಕಲ್ಯಾಣ ಯಾವತ್ತೂ ಇರಲ್ಲ. ನಮ್ಮ ಸಿದ್ಧಾಂತನೇ ಇಷ್ಟು, ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣು ಸತ್ರೆ ಎಲ್ಲಿಗೆ, ಕಡೆ ಪಕ್ಷ ನಾವೆಲ್ಲ ಸಾಯ್ತೀವಿ, ಮಣ್ಣಲ್ಲೋ ಮಲಗ್ತೀವಿ. ಇದೊಂದು ಮಾತನ್ನು ನೀವು ಹೃದಯದಿಂದ ಅರ್ಥ ಮಾಡ್ಕೊಂಡು ಹೋಗಿ. ಯಾವತ್ತಿದ್ರೂ ನಾನು ಇವತ್ತೇ ಸಾಯ್ಬೋದು, ನಾಳೆನೇ ಸಾಯ್ಬೋದು, ಅಥವಾ ಇನ್ನೊಂದು 2 ದಿನ ಲೇಟಾಗಿ ಸಾಯ್ಬೋದು, ಸತ್ತೇ ಸಾಯ್ತೀವಿ. ಸತ್ ಮೇಲೆ ಹೋಗಿ ಮಲಗ್ತೀವಿ. ಎಲ್ಲಿ ಮಲಗ್ತೀವಿ? ತಾಯಿ ಬಳಿ ಮಲಗ್ತೀವಿ. ತಾಯಿ ಬಳಿ ಮಲಗಿದಾಗ ಕಡೆ ಪಕ್ಷ 24 ಗಂಟೆ ಒಳಗಡೆ ಈ ನನ್ನ ದೇಹವನ್ನ ಸೂಕ್ಷ್ಮ ಜೀವಿಗಳು, ಮೈಕ್ರೋಬ್ಸ್ ಅಂತ ಏನು ಕರಿತೀವಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು ತಿಂದು ನನ್ನ ದೇಹವನ್ನ ಡಿಕಾಂಪೋಸ್ಟ್ ಮಾಡಲಿಲ್ಲ ಅಂದರೆ ಇಷ್ಟು ಸುಂದರವಾದಂಥ ದೇಹ ರೂಪವನ್ನು ಕೊಟ್ಟ ಆ ಸೃಷ್ಟಿಕರ್ತನಿಗೂ ಕೂಡ ಇದು ಫಲ ಅಲ್ಲ ಅಂತೇಳಿ ನಾನು ಭಾವಿಸಿ, ಕಡೆ ಪಕ್ಷ ಈ ಪುಣ್ಯ ಭೂಮಿಲಿ ಹುಟ್ಟಿದ್ದೀವಿ, ಈ ಮಣ್ಣಿನ ಋಣ, ಅನ್ನ ತಿಂತಾ ಇದ್ದೀವಿ, ಈ ಅನ್ನದ ಋಣ, ಈ ಋಣದ ಪ್ರಜ್ಞೆ ಇಟ್ಕೊಂಡು ಇವತ್ತು ರೈತ ಕಲ್ಯಾಣ ಕೆಲಸ ಮಾಡ್ತಿದ್ದೇವೆ ವಿನ ಬೇರೆ ಯಾವುದೇ ಅಪೇಕ್ಷೆ, ಯಾವುದೇ ಆಸೆ ಮತ್ತು ಆಕಾಂಕ್ಷೆ ಇಲ್ಲದೆ ಕಾಯಕ ಮಾಡ್ಕೊಂಡು ಬರ್ತಾ ಇದೆ. ನಂತರ ಹೊಸದಾಗಿ ಸೇರ್ಪಡೆಗೊಂಡಿರುವ ರೈತರು ಭೂಮಿಪುತ್ರ ಚಂದನ್ ಗೌಡ ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ರು. ಪ್ರತಿಯೊಬ್ಬರನ್ನ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಹೊಸದಾಗಿ ಸೇರ್ಪಡೆಗೊಂಡಿರುವವರ ಜೊತೆ ಚಂದನ್ ಗೌಡ ಅವರು ಫೋಟೋ ತೆಗೆಸಿಕೊಂಡ್ರು. ಒಟ್ನಲ್ಲಿ ರೈತರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಚಂದನ್ ಗೌಡ ನೇತೃತ್ವದ ರೈತ ಕಲ್ಯಾಣ ಸಂಘಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸೋಣ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.